ನೋಡಿ, ಸುಮಾರು 109 ವರ್ಷಗಳ ಹಿಂದೆ ಅಂದ್ರೆ ಮಾರ್ಚ್ 8ನೇ ತಾರೀಕು 1917ನೇ ಇಸ್ವಿಲಿ ರಷ್ಯಾದ ಮಹಾಕ್ರಾಂತಿಗೆ ಮುನ್ನುಡಿ ಬರೆದು ಕ್ರಾಂತಿಕಾರಿಗಳ ಮನಸ್ಸಲ್ಲಿ ಕಿಚ್ಚಚ್ಚಿದ್ದೆ ರಷ್ಯಾದ ಗಾರ್ಮೆಂಟ್ಗೆ ಹೋಗ್ತಾರೆ ಹೆಣ್ಮಕ್ಳು. ರಷ್ಯಾದಲ್ಲಿ 18ನೇ ಶತಮಾನದ ಎಂಡಲ್ಲಿ 18ನೇ ಶತಮಾನದ ಕೊನೆಯಲ್ಲಿ ರಾಜರ ದುರಾಡಳಿತ ಜಾಸ್ತಿ ಆಗಿರುತ್ತೆ. ಅದರಲ್ಲೂ ಮೊದಲನೇ ವರ್ಲ್ಡ್ ವಾರ್ ಆದ್ಮೇಲಂತೂ ಜನ ಎಲ್ಲ ಬೀದಿಗಿಳಿದು ರಾಜರ ವಿರುದ್ಧ ದಂಗೆ ಎದ್ಬಿಟ್ಟಿರ್ತಾರೆ. ಸುಮಾರು 16 ವರ್ಷಗಳಿಂದ ಲೆನಿನ್ ಉಗ್ರವಾದಿ ಪಕ್ಷ, ಬೇರೆ ರಾಜಕೀಯ ಪಕ್ಷ ಎಲ್ಲ ರಾಜರ ದುರಾಡಳಿತ ವಿರುದ್ಧ ಸತತವಾಗಿ ಹೋರಾಟ ಮಾಡಿಕೊಂಡು ಅಣ್ಗಾಯಿ ನೀರ್ಗಾಯಿ ಆಗ್ಬಿಟ್ಟು ಅವರೊಂದು ತೀರ್ಮಾನಕ್ಕೆ ಬಂದಿರ್ತಾರೆ. ಮಾರ್ಚ್ 8ನೇ ತಾರೀಕು 1917ನೇ ಇಸ್ವಿ 17ನೇ ಇಸ್ವಿ ದಿನ ವುಮೆನ್ಸ್ ಇಂಟರ್ನ್ಯಾಷನಲ್ ಡೇ, ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಶಾಂತವಾಗಿ ಆಚರಿಸಬೇಕು ಅಂದ್ಬಿಟ್ಟು ಲೆನಿನ್ ಉಗ್ರವಾದಿ ಪಕ್ಷ ಒಂದು ತೀರ್ಮಾನಕ್ಕೆ ಬಂದಿರುತ್ತೆ. ಅವತ್ತೇನಾಗುತ್ತೆ ಅಂದರೆ ರಷ್ಯಾದ ಗಾರ್ಮೆಂಟ್ಗೆ ಹೋಗ್ತಾರೆ ಹೆಣ್ಣು ಮಕ್ಕಳು ಇದ್ದಕ್ಕಿದ್ದಂಗೆ ಬೆಳಗ್ಗೆ ಹೊತ್ತು ಬೀದಿಗಿಳಿದ್ಬಿಡ್ತಾರೆ. ಬೀದಿಗಿಳು ಎಲ್ಲರಿಗೂ ಹೋಗಿ ಸಪೋರ್ಟ್ ಕೊಡಿ, ನಮಗೆ ಈ ಲೆನಿನ್ನ ಉಗ್ರವಾದಿ ಪಕ್ಷ, ಬೇರೆ ರಾಜಕೀಯ ಪಕ್ಷ ಎಲ್ಲರಿಗೂ ಹೋಗಿ ನಮಗೆ ಸಪೋರ್ಟ್ ಕೊಡಿ ಅಂತ ಹೇಳಿ ಸುಮಾರು 90,000 ಗಾರ್ಮೆಂಟ್ಗೆ ಹೋಗ್ತಾರೆ ಹೆಣ್ಮಕ್ಳು ಬೀದಿಗಿಳಿದು ಪ್ರೊಟೆಸ್ಟ್ಗೆ ಶುರು ಮಾಡ್ಕೋತಾರೆ. ಯಾವ ರೀತಿ ಅಂದರೆ ಅವರು ಹೆಣ್ಮಕ್ಳು ಮುಂದೆ ನಿಂತ್ಕೊಂಡು ಬೀದಿಗಿಳಿದು ಪ್ರೊಟೆಸ್ಟ್ ಮಾಡಿದ್ದು ಅಂದರೆ ಹೆಣ್ಮಕ್ಳೆಲ್ಲ ಮುಂದೆ ಹೋಗಿ ರಾಜರ ಸೈನಿಕರು ಇರ್ತಾರಲ್ಲ, ರಾಜರ ಸೈನಿಕರ ಕೈಯಲ್ಲಿದ್ದ ಬಂದೂಕು, ಪಿಸ್ತೂಲು, ರೈಫಲ್ ಎಲ್ಲ ಕಿತ್ಕೊಂಡು ಪುಟ್ ಡೌನ್ ಯುವರ್ ವೆಪನ್ಸ್ ಅಂಡ್ ಜಾಯ್ನಸ್ ಅಂದ್ಬಿಟ್ಟು ಸೈನಿಕರಿಗೆ ನೇರವಾಗಿ ಹೇಳ್ತಾರೆ. ಸೈನಿಕರೆಲ್ಲ ಬೇರೆ ದಾರಿ ಇಲ್ದಂತೆ ವಿಂಟರ್ ಪ್ಯಾಲೇಸ್ ಅಂತ ರಷ್ಯಾದಲ್ಲಿದೆ, ಅಲ್ಲಿಗೆ ದಾರಿ ಬಿಡ್ತಾರೆ. ಈ ಎಲ್ಲ ಹೆಣ್ಣುಮಕ್ಳು ಮತ್ತೆ ಕ್ರಾಂತಿಕಾರಿಗಳೆಲ್ಲ ಅರಮನೆಗೆ ದುಗ್ಗಿ ಇರ್ತಾರಲ್ಲ ಮಿನಿಸ್ಟರ್, ಅವರೆಲ್ಲ ಅಂಡ ಮೇಲೆ ಒದ್ದು ಆಚೆ ಬಿಸಾಕ್ತಾರೆ. ಮತ್ತೆ ರಾಜ ರಾತ್ರೋರಾತ್ರಿ ತಲೆಮೆರೆಸ್ಕೊಂಡು ಹೊರಟೋಗಿರ್ತಾನೆ. ಇದಕ್ಕೆಲ್ಲ ಕಾರಣ ಅಂದರೆ ರಷ್ಯಾದ ಗಾರ್ಮೆಂಟ್ಗೆ ಹೋಗ್ತಾರೆ ಹೆಣ್ಮಕ್ಳು, ಆಯಿತಾ. ಅದೇ ರೀತಿ ವ್ಯವಸ್ಥೆ ನಮ್ಮ ದೇಶದಲ್ಲಿ ಸಾಧ್ಯ ಆಗಬೇಕು ಅಂದರೆ ಹೇಳಿದ್ನಲ್ಲ, ನಾವೆಲ್ಲ ಸರ್ಕಾರಿ ಶಾಲೆ ಉಳಿಸಿದ್ವಿ ಅಂತ ಪಾದಯಾತ್ರೆಗೆ ಹೋಗ್ತಾ ಇದೀವಿ, ಹೋರಾಟ ಮಾಡ್ತಾ ಇದ್ವಿ. ಇದು ನಿಜವಾಗ್ಲೂ ಸಕ್ಸಸ್ಫುಲ್ ಆಗಬೇಕು ಅಂದರೆ ಮಂಡ್ಯ ಜಿಲ್ಲೆ ಹೆಣ್ಮಕ್ಳು, ಕರ್ನಾಟಕದ ಹೆಣ್ಮಕ್ಳೆಲ್ಲ ನೀವೆಲ್ಲ ಕೈ ಜೋಡಿಸಿ ಬೀದಿಗಿಳಿದ್ರೆ ಖಂಡಿತ ಸಾಧ್ಯ ಆಗೇ ಆಗುತ್ತೆ. ಅದು ಹೇಳಿದ್ನಲ್ಲ, ರಷ್ಯಾದ ಮಹಾಕ್ರಾಂತಿ ಕೇವಲ 6 ದಿನದಲ್ಲಿ ರಾಜಾಡಳಿತ ಕೊನೆಗೊಂಡು ರಷ್ಯಾ ಕ್ರಾಂತಿಕಾರಿಗಳ ವಶ ಆಗಿರುತ್ತೆ. ಕೇವಲ 6 ದಿನದಲ್ಲಿ ಅದಕ್ಕೆ ಕಿಡಿ ಇಟ್ಟಿದ್ದೇ ರಷ್ಯಾದ ಗಾರ್ಮೆಂಟ್ಗೆ ಹೋಗ್ತಾ ಇದ್ದದ್ದು ಹೆಣ್ಮಕ್ಳು. ಅದಕ್ಕೋಸ್ಕರ ಕರ್ನಾಟಕ ರಾಜ್ಯದ ಎಲ್ಲ ತಾಯಂದಿರು, ಅದರಲ್ಲೂ ಮಂಡ್ಯ ಜಿಲ್ಲೆಯವ್ರಿಗೆ ನಿಮಗೆಲ್ಲ ಕೇಳ್ಕೊಳ್ತಾ ಇರೋದಷ್ಟೇ, ನೀವು ಯಾವಾಗ ಎಡಗೈಲಿ ಹಳೆ ಎಕ್ಕಡ, ಬಲಗೈಲಿ ಮೋಟ್ ಬರ್ಲಿ ಇಟ್ಕೊಂಡು ಬೀದಿಗಿಳಿತೀರೋ ಅವತ್ತು ನಮ್ಮ ಮಕ್ಕಳಿಗೆ ಸರ್ಕಾರಿ ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಣ, ಮೂಲಭೂತ ಸೌಕರ್ಯ ಸಿಗುತ್ತೆ.